ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ಏನು ಅಂದರೆ ಮನೆ. ನಂದೊಂದು ಸ್ವಂತ ಮನೆ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಮನೆ ಅನ್ನೋದು ಜಸ್ಟ್ ಕನಸು ಮಾತ್ರ ಅಲ್ಲ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕೂಡ ಆಗಿರುತ್ತೆ. ನಿಮ್ಗೆ ಯಾರಿಗಾದ್ರೂ ಒಂದು ಒಳ್ಳೆ ಕೆಲಸ ಸಿಕ್ಕಿ ಸಂಬಳ ಸ್ವಲ್ಪ ಜಾಸ್ತಿ ಬರ್ತಾ ಇದ್ರೆ ನಿಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ, ನಿಮಗೆ ಫೋರ್ಸ್ ಮಾಡ್ತಾರೆ, ಒಂದು ಮನೆ ತಗೋ ಅಂತ. ಲೋನ್ ಹಾಕ್ಸ್ಬಿಟ್ಟು ಒಂದು ಮನೆ ತಗೋ, EMI ಕಟ್ಕೊಂಡು ಹೋಗ್ತಾ ಇರು. ನೀನು ಬಾಡಿಗೆ ಮನೇಲಿ ಇದ್ರೆ ಸುಮ್ಮನೆ ಬಾಡಿಗೆ ಕಟ್ತಿರ್ತೀಯ, ಅದು ವೇಸ್ಟ್ ಆಗುತ್ತೆ. EMI ಆದರೆ ನೀನು ತಿಂಗಳ ಕಟ್ಕೊಂಡು ಹೋಗ್ತಿರ್ತೀಯ, ಮನೆ ನಿಂದಾಕ್ಬಿಡುತ್ತೆ. ಇದೇ ರೀತಿ ಮಾಡ್ಕೊಂಡು ಹೋಗುವಂತ ಪ್ರತಿಯೊಬ್ಬ ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಸಜೆಷನ್ ಕೊಡ್ತಾರೆ. ಯಾಕಂದ್ರೆ ಮನೆ ಅನ್ನೋದು ಒಂದು ಸೆಕ್ಯೂರಿಟಿ. ಮತ್ತೆ ಮನೆ ಏನ್ ಮಾಡುತ್ತೆ, ಈ ಸೊಸೈಟಿನಲ್ಲಿ ನಮ್ಮ ಗೌರವನ ಹೆಚ್ಚಿಸುತ್ತೆ. ಈಗಿನ ಕಾಲದಲ್ಲಂತೂ ಮನೆ ಇಲ್ಲ ಅಂದ್ರೆ ಗಂಡು ಮಕ್ಕಳಿಗೆ ಎಣ್ಣೆ ಕೊಡಲ್ಲ. ನಮ್ಮ ಜನ ಈ ರಿಯಲ್ ಎಸ್ಟೇಟ್ ಇಂದ ಎಷ್ಟು ಅಬ್ಸೆಸ್ ಆಗಿದ್ದಾರೆ ಅಂದ್ರೆ ಸೊಸೈಟಿ ತುಂಬಾ ಪ್ರೆಷರ್ ಇದೆ, ಮನೆ ಇರಬೇಕು ಅಂತ. ಮನೆ ಇಲ್ಲ ಅಂದ್ರೆ ನೀನ್ ಸೆಟ್ಲ್ ಆಗಿಲ್ಲ ಅಂತ. ಅದಕ್ಕಂತಾನೆ ಎಷ್ಟೋ ಜನ ಈ ಪ್ರೆಷರ್ನ ತಡ್ಕೊಳಕ್ಕಾಗ್ದಲೆ ಹೋಗಿ EMI ಹಾಕ್ಸಿ ಮನೆ ತಾಣ್ತಾರೆ. 95% ಆಫ್ ನಮ್ಮ ಇಂಡಿಯಾದಲ್ಲಿ ಮನೆ ಕಟ್ಟೋದು ಮತ್ತೆ ಮನೆ ಸೇಲ್ ಆಗೋದು ಲೋನ್ ಇಂದಾನೆ. ಯಾಕೆ ನಮ್ಮ ಇಂಡಿಯನ್ಸು ರಿಯಲ್ ಎಸ್ಟೇಟ್ನ ಇಷ್ಟೊಂದು ಇಷ್ಟಪಡ್ತಾರೆ ಅಂದ್ರೆ ಅದು ಒಂದೇ ರೀಸನ್ ಇಂದ. ಎಲ್ಲರೂ ಹೇಳೋ ಹಾಗೆ ರಿಯಲ್ ಎಸ್ಟೇಟು ಯಾವತ್ತೂ ಕೆಳಗೆ ಬರಲ್ಲ. ಇವತ್ತಲ್ಲ ನಾಳೆ ರಿಯಲ್ ಎಸ್ಟೇಟ್ ಪ್ರೈಸ್ ಮೇಲೆ ಹೋಗ್ಲೇಬೇಕು. ಮತ್ತೆ ಮನೆ ಅನ್ನೋದು ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ಇದನ್ನೆಲ್ಲ ನಂಬ್ಕೊಂಡಿರೋ ನಿಮಗೆ ನಾನೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ. ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿ ಈ ರಿಯಲ್ ಎಸ್ಟೇಟ್ ಇಂದ 80% ಲಾಸ್ ಮಾಡ್ಕೊಂತಾನೆ. ನೀವ್ ಅನ್ಕೊಬಹುದು 80% ಲಾಸ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಯಾವುದೋ ಲಿಟಿಗೇಷನ್ ಪ್ರಾಪರ್ಟಿ ಬೈ ಮಾಡಿದಾನೆ, ಯಾವುದೋ ಇಲ್ಲಿಗಲ್ ಪ್ರಾಪರ್ಟಿ ಬೈ ಮಾಡಿದಾನೆ, ಇದರಿಂದ ಲಾಸ್ ಆಗಿದೆ ಅಂತ. ಆ ತರ ಏನಾದ್ರು ಪ್ರಾಪರ್ಟಿ ಬೈ ಮಾಡಿದ್ರೆ 80% ಲಾಸ್ ಆಗ್ತಾ ಇರ್ಲಿಲ್ಲ, 100% ಲಾಸ್ ಆಗ್ತಾ ಇತ್ತು. ಇವನು ಬೈ ಮಾಡಿರೋದು ಲೀಗಲ್ ಆಗಿರೋ ಪ್ರಾಪರ್ಟಿನೇ, ಬ್ಯಾಂಕ್ ಲೋನ್ ಕೊಟ್ಟಿರೋ ಪ್ರಾಪರ್ಟಿನೇ. ಅಂತ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿ 80% ಲಾಸ್ ಮಾಡ್ಕೊಂತಾನೆ. 8 ವರ್ಷ ಸತತ 8 ವರ್ಷ ಒಂದು ತಿಂಗಳು ಮಿಸ್ ಆಗ್ದಲೆ 96 ತಿಂಗಳು ಕಂಟಿನ್ಯೂಸ್ಲಿ ಲೋನ್ ಕಟ್ಕೊಂಡು ಹೋಗ್ತಾನೆ. ಆದ್ರೂ ಕೂಡ ಈ ವ್ಯಕ್ತಿ 80% ದುಡ್ಡು ಲಾಸ್ ಮಾಡ್ಕೊಂತಾನೆ. 8 ವರ್ಷದಿಂದ ಇವನು ಈ ಮನೆನ ಬೈ ಮಾಡಿದ್ದು 1 ಕೋಟಿಗೆ, ಬಟ್ ಇವನ್ ಕೈಯಲ್ಲಿ ಸಿಕ್ಕಿದ್ದು ಕೇವಲ 15 ಲಕ್ಷ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಇಷ್ಟು ದಿವಸ ಏನ್ ನಂಬ್ಕೊಂಬಂದಿದ್ದೀರಲ್ಲ ಅದು ಯಾವುದೂ ಕೂಡ ನಿಜ ಅಲ್ಲ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಅದರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ, ಯಾವುದು ಕೂಡ ಸೇಫ್ ಅಲ್ಲ. ರೀಸೆಂಟ್ಲಿ ಒಂದು ನ್ಯೂಸು ಎಲ್ಲ ಕಡೆ ಹರಿದಾಡ್ತಾ ಇದೆ. ಬೆಂಗಳೂರಿನ ಒಬ್ಬ IT ಪ್ರೊಫೆಷನಲ್ಲು ರಿಯಲ್ ಎಸ್ಟೇಟ್ ಇಂದ ಲಾಸ್ ಮಾಡ್ಕೊಂಡಿದ್ದಾನೆ ಅಂತ. ಈ ಕತೆ ಏನಂದ್ರೆ, ಆ ವ್ಯಕ್ತಿ ಹೆಸರು ರಾಜೇಶ್ ಅಂತ. ಈ ವ್ಯಕ್ತಿ 8 ವರ್ಷದಿಂದ ಒಂದು ಮನೆನ ಬೈ ಮಾಡಬೇಕು ಅಂತ ಡಿಸೈಡ್ ಮಾಡ್ದಾನೆ. ಯಾಕಂದ್ರೆ ಎಷ್ಟು ವರ್ಷ ರೆಂಟಲ್ಲಿ ಇರಬೇಕು, ರೆಂಟ್ ಕಟ್ಟಿ ಸಾಕಾಗಿದೆ, ಒಂದು ಮನೆ ಬೈ ಮಾಡೋಣ, EMI ಹಾಕ್ಸ್ಕೊಂಡು ಬೈ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಒಂದು ಮನೆನ ಬೈ ಮಾಡ್ತಾರೆ. ಆ ಮನೆ ಇವರು ಬೈ ಮಾಡಿದಾಗ ಆ ಮನೆ ವ್ಯಾಲ್ಯೂ ಬಂದ್ಬಿಟ್ಟು 1,15 ಲಕ್ಷ. 8 ವರ್ಷದಿಂದ 1,15 ಲಕ್ಷ ಅಂದ್ರೆ ಅದು ಬೆಂಗಳೂರಿನ ಒಂದು ಪ್ರೈಮ್ ಲೊಕೇಶನ್. ಈ ನ್ಯೂಸ್ ಆರ್ಟಿಕಲ್ಗಳಲ್ಲಿ ಅವನು ಎಷ್ಟು EMI ಕಟ್ತಿದ್ದ, ಎಷ್ಟು ಡೌನ್ ಪೇಮೆಂಟ್ ಕಟ್ತಿದ್ದ ಅಂತ ಯಾವುದೇ ರೀತಿ ಇನ್ಫಾರ್ಮೇಶನ್ ಇಲ್ಲ. ಇದನ್ನ ನಾವೇ ಖುದ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ, ಬೇಸ್ಡ್ ಆನ್ ನಾರ್ಮಲಿ ಯಾವ ತರ ಕ್ಯಾಲ್ಕುಲೇಟ್ ಆಗುತ್ತೆ ಆ ತರ. 1,15 ಲಕ್ಷದ ಮನೆ ಅಂದ್ರೆ ಅವನು ಮಿನಿಮಮ್ ಅಂದ್ರೂ 20% ಡೌನ್ ಪೇಮೆಂಟ್ ಕಟ್ಟಿರ್ತಾನೆ. ಅಂದ್ರೆ ಅರೌಂಡ್ 20 ರಿಂದ 23 ಲಕ್ಷ. 23 ಲಕ್ಷ ಇನಿಷಿಯಲಿ ಡೌನ್ ಪೇಮೆಂಟ್ ಕಟ್ಟಿದ್ದಾನೆ. ಇನ್ನು ಉಳಿದಿದ್ದ ಅಮೌಂಟ್ ಎಷ್ಟಾಗುತ್ತೆ ಅಂದ್ರೆ 85 ಲಕ್ಷದಿಂದ 90 ಲಕ್ಷ ಆಗುತ್ತೆ. ಆವರೇಜ್ ಒಂದು 90 ಲಕ್ಷ ಅನ್ಕೊಂಡ್ರು 90 ಲಕ್ಷ ಇವನಿಗೆ ಲೋನ್ ಬೇಕಾಗಿರುತ್ತೆ. ಲೋನ್ ಬೇಕಂತ ಇವನು ಬ್ಯಾಂಕಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾನೆ, ಬ್ಯಾಂಕ್ ಇವನಿಗೆ ಲೋನ್ ಕೊಟ್ಟಿದೆ. ಆಗಿನ ಟೈಮಲ್ಲಿ ಅಂದ್ರೆ 8 ವರ್ಷದಿಂದ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 9% ಇತ್ತು. ನೀವು 9%ಗೆ ಲೆಕ್ಕ ಹಾಕಿದ್ರು ಕೂಡ 90 ಲಕ್ಷನ ನೀವು 20 ವರ್ಷ ಲೋನ್ ತೀರಿಸ್ತೀರಾ ಅಂತ ಲೆಕ್ಕ ಹಾಕಿದ್ರೆ ತಿಂಗಳ 80,000 ರೂಪಾಯಿ EMI ಕಟ್ಟಬೇಕಾಗುತ್ತೆ. ಎಷ್ಟು ಹೇಳಿ? 80,000 ಎವ್ರಿ ಮಂತ್ EMI ಕಟ್ಟಬೇಕಾಗುತ್ತೆ. ಈ ವ್ಯಕ್ತಿ ಏನ್ ಮಾಡಿದಾನೆ, ಒಂದೇ ಒಂದು ತಿಂಗಳು ಮಿಸ್ ಮಾಡ್ದಂಗೆ ಈ 80,000 EMI ನ ಕಟ್ತಾ ಹೋಗಿದ್ದಾನೆ. ಅಂದ್ರೆ ಅರೌಂಡ್ 96 ತಿಂಗಳು ಈ 80,000 EMI ಕಟ್ಟಿದ್ದಾನೆ. ಎಷ್ಟಾಯ್ತು ಹೇಳಿ? ಅರೌಂಡ್ 77 ಲಕ್ಷ ರೂಪಾಯಿ ಇವ್ನು ಟೋಟಲಿ ಇವ್ನ ಕೈಯಿಂದ EMI ಕಟ್ಟಿದ್ದಾನೆ. ಬಟ್ ಅಕ್ಟೋಬರ್ 2025 ಏನಾಗುತ್ತೆ, ಇವನ್ಗೆ ಕೆಲಸ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಕಂಪ್ನಿ ಇವನ್ನ ಕೆಲಸದಿಂದ ತೆಗಿಯುತ್ತೆ. ಇವನ್ ಬೇರೆ ಕೆಲಸ ಹುಡ್ಕೊಂತಿರ್ತಾನೆ, ಅಷ್ಟು ಫಾಸ್ಟ್ ಕೆಲಸ ಸಿಗಲ್ಲ. ಅದಕ್ಕೆ ಇವನೇನ್ ಮಾಡ್ತಾನೆ, ಫಸ್ಟ್ ಒಂದು EMI ನ ಮಿಸ್ ಮಾಡ್ತಾನೆ. ಫಸ್ಟ್ ಒಂದು EMI ನ ಮಿಸ್ ಮಾಡಿದ ತಕ್ಷಣ ಬ್ಯಾಂಕ್ ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಒಂದು ನೆಕ್ಸ್ಟ್ ಈ ಸೆಕೆಂಡ್ EMI ನ ಮಿಸ್ ಮಾಡ್ತಾನೆ. ಸೆಕೆಂಡ್ EMI ಮಿಸ್ ಮಾಡಿದ ತಕ್ಷಣ ಬ್ಯಾಂಕ್ ಇವ್ರಿಗೆ ನೋಟಿಸ್ ಕಳಿಸುತ್ತೆ. ಏನಂದ್ರೆ ಇದೇ ತರ EMI ಮಿಸ್ ಆದ್ರೆ ನೀವು ನಿಮ್ಮ ಮನೆನ ಕಳ್ಕೊಂತೀರಾ ಅಂತ. ಅದೇ ರೀತಿ ಇವನು 3ನೇ ತಿಂಗಳು EMI ಕೂಡ ಮಿಸ್ ಮಾಡಿದಾನೆ, ಅಂದ್ರೆ ಜನವರಿನಲ್ಲಿ. ಅವಾಗ ಬ್ಯಾಂಕ್ ಏನ್ ಮಾಡಿದೆ, ಈ ಅಸೆಟ್ ನ NPA ಅಂತ ಡಿಸೈಡ್ ಮಾಡಿ ಫೆಬ್ರವರಿನಲ್ಲಿ ಈ ಮನೆನ ಜಪ್ತಿ ಮಾಡಿ ಆಕ್ಷನ್ ಮಾಡಿ ಸೇಲ್ ಮಾಡಾಕಿದೆ. ಕೇವಲ 3 ತಿಂಗಳು EMI ಕಟ್ಲಿಲ್ಲದಕ್ಕೆ ಬ್ಯಾಂಕ್ ಬಂದ್ಬಿಟ್ಟು ಇರೋ ಮನೆನ ಹೋಗಿ ಹರಾಜ್ ಹಾಕಿ ಸೇಲ್ ಮಾಡಿದೆ. 8 ವರ್ಷ EMI ಕಟ್ಟಿದ್ದು ಯಾವ್ದು ಲೆಕ್ಕಕ್ಕಿಲ್ಲ, ಜಸ್ಟ್ 3 ಮಂತ್ಸ್ EMI ಕಟ್ಲಿಲ್ಲದಕ್ಕೆ ಬ್ಯಾಂಕ್ ಈ ತರ ಡಿಸಿಷನ್ ತಗೊಂಡಿದೆ. ನೀವ್ ಅನ್ಕೊಬಹುದು ಎಷ್ಟು ಈಸಿ ಅಲ್ಲ ಇದು ಕೋರ್ಟ್ಗೆ ಹೋಗ್ಬೇಕು, ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಇದೆಲ್ಲನು, ಅಷ್ಟು ಈಸಿಯಾಗಿ 3 ತಿಂಗಳಿಗೆ ಯಾರನ್ನು ಹೊರ ಕಳ್ಸಕ್ ಆಗಲ್ಲ ಅಂತ. ಆಕ್ಚುಲಿ ಆ ತರ ಎಲ್ಲ ರೂಲ್ಸೇ ಇಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಒಂದು ಲಾ ಇದೆ. ಈ ಲಾ ನೇಮ್ ಬಂದು ಸರ್ಫಾಜಿ ಆಕ್ಟ್ ಅಂತ. ಅಂದ್ರೆ
ಸೆಕ್ಯೂರಿಟೇಷನ್ ಅಂಡ್ ರೀಕನ್ಸ್ಟ್ರಕ್ಷನ್ ಆಫ್ ದಿ ಫೈನಾನ್ಷಿಯಲ್ ಅಸೆಟ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ದಿ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆಕ್ಟ್ ಅಂತ. ಈ ಹೆಸರು ಕೇಳಿದ್ರೇನೆ ನಮಗೆ ಭಯ ಆಗುತ್ತೆ, ಏನಪ್ಪ ಹಿಂಗಿದೆ ಅಂತ. ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಬ್ಯಾಂಕಿಗೆ ಕಂಪ್ಲೀಟ್ಲಿ ಆ ತರ ಅಥಾರಿಟಿ ಇದೆ. ಬ್ಯಾಂಕು ಯಾವುದೇ ರೀತಿ ಕೋರ್ಟು ಕಚೇರಿಗೆ ಹೋಗ್ದಲೇನೆ ಈ ಪ್ರಾಪರ್ಟಿನ ಆಕ್ಷನ್ಗೆ ಹಾಕ್ಬೋದು, ಸೆಲ್ ಮಾಡ್ಬೋದು. ಯಾವ ಜಡ್ಜ್ ಮುಂದೆ ಹೋಗಿ ಬೇಡ್ಕೊಳೋದ್ ಬೇಕಾಗಿಲ್ಲ, ಯಾವ ಲಾಯರ್ನ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬೇಕಾಗಿಲ್ಲ. ಈ ಆಕ್ಟ್ ನ ಪ್ರಕಾರ ಬ್ಯಾಂಕಿಗೆ ಆ ತರ ಅಥಾರಿಟಿ ಇರುತ್ತೆ. ನೀವು ನಾಳೆ ಹೋಗಿ ಕೋರ್ಟ್ಗೆ ಹೋದ್ರು ಕೂಡ ಕೋರ್ಟ್ ಈ ಆಕ್ಟ್ ನ ಪ್ರಕಾರನೇ ನಿಮ್ಗೆ ಡಿಸಿಷನ್ ಕೊಡ್ಬೇಕಾಗುತ್ತೆ. ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ 60 ದಿವಸ ಯಾರಾದ್ರೂ ಲೋನ್ ಕಟ್ಟಿಲ್ಲ ಅಂದ್ರೆ ಅವ್ರಿಗೊಂದು ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ 90 ದಿವಸ ಲೋನ್ ಕಟ್ಟಿಲ್ಲ ಅಂದ್ರೆ ನೀವು ಅದನ್ನ ಆಕ್ಷನ್ ಹಾಕ್ಬೋದು ಅಂತ ಈ ಆಕ್ಟ್ ಹೇಳುತ್ತೆ. ಈ ಕೇಸಲ್ಲಿ ಏನಾಗಿದೆ, ಈ ವ್ಯಕ್ತಿ 3 ತಿಂಗಳಿಂದ ಲೋನ್ ಕಟ್ಟಿಲ್ಲ. ಬ್ಯಾಂಕ್ ಬಂದ್ಬಿಟ್ಟು ಮನೇನ ಹರಾಜ್ ಮಾಡಿದೆ. ಹರಾಜ್ ಮಾಡ್ಬಿಟ್ಟು ಬ್ಯಾಂಕಿಗೆ ಬೇಕಾಗಿರೋ 80 ಲಕ್ಷ ಇಟ್ಕೊಂಡು ಉಳಿದಿದ್ದನ್ನ ಈ ವ್ಯಕ್ತಿ ಕೊಟ್ಟಿದೆ. ಈ ವ್ಯಕ್ತಿ ಈ ಮನೇನ ಬೈ ಮಾಡಿರೋದು ಬಂದ್ಬಿಟ್ಟು 1,15,00,000 ಯಾವಾಗ ಅಂದ್ರೆ 8 ವರ್ಷದ ಹಿಂದ್ಗಡೆ. ಬ್ಯಾಂಕ್ ಹರಾಜ್ ಹಾಕಿರೋದು 95 ಲಕ್ಷಕ್ಕೆ ಮನೇನ. 95 ಲಕ್ಷಕ್ಕೆ ಹರಾಜ್ ಹಾಕಿದೆ. ಆ ಹರಾಜಲ್ಲಿ ಎಷ್ಟು ದುಡ್ಡು ಬಂದಿದೆಯಲ್ಲ ಅದರಲ್ಲಿ ಬ್ಯಾಂಕು 80 ಲಕ್ಷ ಇಟ್ಕೊಂಡು, ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ನು 80 ಲಕ್ಷ ಇತ್ತು, ಅದನ್ನ ಇಟ್ಕೊಂಡು ಉಳಿದಿರೋ 15 ಲಕ್ಷನ ಈ ವ್ಯಕ್ತಿ ಕೊಟ್ಟಿದೆ. ಆಮೇಲೆ ನೀವು ಅನ್ಕೊಬೋದು, ಅಯ್ಯೋ ಇವನು 8 ವರ್ಷದಿಂದ ಲೋನ್ ಕಟ್ತಿದ್ದಾನೆ, ಬರೀ 10 ಲಕ್ಷ ಮಾತ್ರ ತೀರಿದ್ಯಾ, 10 ಲಕ್ಷ ಮಾತ್ರ ರೀಪೇಮೆಂಟ್ ಆಗಿದೆಯಾ, ಇನ್ನು ಉಳಿದಿದ್ದೆಲ್ಲ ಬರೀ ಇಂಟ್ರೆಸ್ಟ್ಗೆ ಹೋಗಿದ್ಯಾ ಅಂತ. ಹೌದು, ನೀವು ಲೋನ್ ಕಟ್ಟಬೇಕಾದ್ರೆ ನೀವು ನೋಡ್ಬೋದು ಇನಿಷಿಯಲಿ ಅದು ಮೋಸ್ಟ್ ಆಫ್ ದಿ ನೀವೇನು EMI ಕಟ್ತಿರಲ್ಲ, ಈಗ ಎಕ್ಸಾಂಪಲ್ಗೆ ಇವರೇ 80,000 EMI ಕಟ್ತಿದಾರೆ ಅನ್ಕೊಳ್ಳಿ, ಅದರಲ್ಲಿ 86% ಜಸ್ಟ್ ಇಂಟ್ರೆಸ್ಟ್ ಕಾಂಪೋನೆಂಟ್ ಹೋಗುತ್ತೆ, ಅಂದ್ರೆ 69,000. ಇನ್ನು ಉಳಿದಿರೋದು 11,000 ಅಂದ್ರೆ 14% ಮಾತ್ರ ಪ್ರಿನ್ಸಿಪಲ್ ಪೇಮೆಂಟ್ಗೆ ಹೋಗುತ್ತೆ. 80,000ದಲ್ಲಿ 11,000 ಮಾತ್ರ ಪ್ರಿನ್ಸಿಪಲ್ಗೆ ಹೋಗ್ತಾ ಇದೆ. ಇನ್ನು ಉಳಿದಿರೋ 69,000 ಇಂಟ್ರೆಸ್ಟ್ಗೆ ಹೋಗುತ್ತೆ. ಇನಿಷಿಯಲಿ ಇದೇ ರೀತಿ ಆಗುತ್ತೆ, ಹೋಗ್ತಾ 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 ಅದು ಕಮ್ಮಿ ಆಗುತ್ತೆ. 10 ವರ್ಷ ಆದಮೇಲೆ ಜಾಸ್ತಿ ಪ್ರಿನ್ಸಿಪಲ್ ಹೋಗುತ್ತೆ, ಇಂಟ್ರೆಸ್ಟ್ ಕಡಿಮೆ ಹೋಗುತ್ತೆ. ಫಸ್ಟ್ 10 ವರ್ಷ ಇದೇ ರೀತಿ ಇರುತ್ತೆ, 20 ವರ್ಷ ಲೋನ್ ಹಾಕ್ಸ್ಕೊಂಡ್ರೆ. ಮತ್ತೆ ಈ ವ್ಯಕ್ತಿಗೆ ಟೋಟಲ್ ಎಷ್ಟು ಲಾಸ್ ಹೇಳಿ? ಇನಿಷಿಯಲಿ ಡೌನ್ ಪೇಮೆಂಟ್ ಕಟ್ಟಿರೋದು ಒಂದು 23 ಲಕ್ಷ, ಮತ್ತೆ ಈ ತರ 80,000 ಕಂಟಿನ್ಯೂಸ್ಲಿ 8 ವರ್ಷ EMI ಕಟ್ಕೊಂಡು ಹೋಗಿರೋದು. ಇಂಟ್ರೆಸ್ಟ್ ಆದ್ರೂ ಕಟ್ರಿ, ಕಾಂಪೋನೆಂಟ್ ಆದ್ರೂ ಕಟ್ರಿ, ಕೈಯಿಂದ ಕಟ್ಬೇಕಲ್ವಾ ಎಲ್ಲಾನು. 80,000 ಎವ್ರಿ ಮಂತ್ ಕಟ್ಕೊಂಡು ಹೋಗಿರೋದು. ಟೋಟಲ್ 76 ಲಕ್ಷ 80,000 ಕಟ್ಕೊಂಡು ಹೋಗಿರೋದು. ಈ 23 ಲಕ್ಷ ಈ 76 ಲಕ್ಷ ಸೇರಿಸಿದ್ರೆ ಎಷ್ಟಾಗುತ್ತೆ? 99 ಲಕ್ಷ ಆಗುತ್ತೆ. ಟೋಟಲ್ ಈ ವ್ಯಕ್ತಿ ಇದುವರೆಗೂ ಇನ್ವೆಸ್ಟ್ ಮಾಡಿರೋದು 99 ಲಕ್ಷ, ಅಂದ್ರೆ 1 ಕೋಟಿ. ವಾಪಸ್ ಬಂದಿರೋದು ಎಷ್ಟು? 15 ಲಕ್ಷ. ಅಂದ್ರೆ 99 ಲಕ್ಷ ಇನ್ವೆಸ್ಟ್ ಮಾಡಿರೋದು ದುಡ್ಡು 8 ವರ್ಷದಿಂದ ಇವಾಗ ಅದು 15 ಲಕ್ಷ ಆಗಿದೆ. ಎಷ್ಟು ಪರ್ಸೆಂಟ್ ಲಾಸು? 85% ಲಾಸು. ಮತ್ತೆ 8 ವರ್ಷದ ಹಿಂದ್ಗಡೆ ಮಾಡಿರೋದಲ್ಲ, ಅಲ್ಲಿವರೆಗೂ ಮೇಲೆ ಹೋಗಿಲ್ಲ ಅದು. ಇದರಿಂದ ಈ ವ್ಯಕ್ತಿಗೆ 85% ಲಾಸ್ ಆಗುತ್ತೆ. ರಿಯಲ್ ಎಸ್ಟೇಟಲ್ಲಿ 85% ಲಾಸ್ ಆಗುತ್ತೆ. ಆಕ್ಚುಲಿ ಇವನಿಗೆ ಲಾಸ್ ಬಂದ್ಬಿಟ್ಟು 100%, 80% ಅಲ್ಲ. ಯಾಕಂದರೆ ರಿಜಿಸ್ಟ್ರೇಷನ್ ಕಾಸ್ಟ್ ಇರುತ್ತೆ ಇದರಲ್ಲಿ. 1,15,00,000 ಮನೆಗೆ 8% ಇಲ್ಲ 10% ರಿಜಿಸ್ಟ್ರೇಷನ್ ಕಾಸ್ಟ್ ಇರುತ್ತೆ. ಅಂದರೆ 8-10 ಲಕ್ಷ ರಿಜಿಸ್ಟ್ರೇಷನ್ಗೋಸ್ಕರನೇ ಕೊಟ್ಟಿರ್ತಾರೆ. ಅದೆಲ್ಲ ಲೆಕ್ಕ ಹಾಕಿದ್ರೆ ಇದು ಆಲ್ಮೋಸ್ಟ್ 95 to 100% ಲಾಸ್ ಇದು. ಮತ್ತು ಎಷ್ಟು ಜನ ಲೋನ್ ಹಾಕ್ಸಿ ಮನೆ ತಂದ ತಕ್ಷಣ ನಂಬ್ಕೊಂಡಿರ್ತಾರೆ, ಏನಂದರೆ ಈ ಮನೆ ನಂದೇ ಅಂತ ಎಮೋಷ್ನಲಿ ಅನ್ಕೊಳ್ತಾರೆ. ಬಟ್ ರಿಯಾಲಿಟಿನಲ್ಲಿ ಅದು ಮನೆ ನಮ್ದಾಗಿರಲ್ಲ, ಬ್ಯಾಂಕ್ದಾಗಿರುತ್ತೆ. ಅಲ್ಲಿ ಜಸ್ಟ್ ನಾವು ಬಾಡಿಗೆ ಕಟ್ತಾ ಇರ್ತೀವಿ. ಬಾಡಿಗೆ ಅಂದರೆ EMI ಕಟ್ತಾ ಇರ್ತೀವಿ. ಯಾವಾಗ ನಾವು ಈ EMIನ ಪೂರ್ತಿಯಾಗಿ ತೀರಿಸ್ತೀವಿ ಅವಾಗ ಬ್ಯಾಂಕ್ ಈ ಮನೇನ ನಮ್ಮ ಹೆಸರಿಗೆ ಬರುತ್ತೆ. ಅಲ್ಲಿವರೆಗೂ ಈ ಮನೆ ಬ್ಯಾಂಕ್ ನೇಮಲ್ಲೇ ರಿಜಿಸ್ಟರ್ ಆಗಿರುತ್ತೆ. ಸುಮ್ಮನೆ ನಮ್ಮ ಹೆಸರನ್ನ ರಿಜಿಸ್ಟ್ರೇಷನಲ್ಲಿ ತೋರಿಸಿರ್ತಾರೆ, ಬಟ್ ರಿಯಲ್ ಆಗಿ ರಿಜಿಸ್ಟರ್ ಆಗಿರೋದು ಬ್ಯಾಂಕ್ ನೇಮಲ್ಲೇ. ಮತ್ತೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಯಾವುದು ಕೂಡ ಸೇಫ್ ಇನ್ವೆಸ್ಟ್ಮೆಂಟ್ ಅಲ್ಲ. ಬ್ಯಾಂಕ್ FD ಬಾಂಡ್ಗಳು ಇವು ಮಾತ್ರ ಏನು ಮಾಡ್ತವೆ, ನಿಮಗೆ ಫಿಕ್ಸ್ಡ್ ರಿಟರ್ನ್ ಅಂತ ಹೇಳ್ತವೆ. ಫಿಕ್ಸ್ಡ್ ರಿಟರ್ನ್ ನಿಮಗೆ ಕೊಡ್ತವೆ, ಇದರಿಂದ ನಿಮಗೆ ಫಿಕ್ಸ್ಡ್ ರಿಟರ್ನ್ ಸಿಗುತ್ತೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಆಗಲಿ, ಗೋಲ್ಡ್ ಆಗಲಿ, ಇದು ಯಾವ ಕೂಡ ನಿಮಗೆ ಫಿಕ್ಸ್ಡ್ ರಿಟರ್ನ್ ಕೊಡಲ್ಲ. ಯಾವ್ಯಾವ ಅಸೆಟ್ ಕ್ಲಾಸ್ಗಳು ಫಿಕ್ಸ್ಡ್ ರಿಟರ್ನ್ ಕೊಡಲ್ಲ ಅಲ್ಲಿ ರಿಸ್ಕ್ ಅಂಡ್ ರಿವಾರ್ಡ್ ಇದ್ದೇ ಇರುತ್ತೆ. ಅದಕ್ಕೆ ಅದನ್ನು ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಎಲ್ಲಿ ರಿವಾರ್ಡ್ ಇರುತ್ತೆ ಅಲ್ಲಿ ರಿಸ್ಕ್ ಇರಲೇಬೇಕು, ಇಲ್ಲದ್ರೆ ಅದು ಇನ್ವೆಸ್ಟ್ಮೆಂಟೇ ಅಲ್ಲ. ಬಟ್ ಇಂಡಿಯಾದಲ್ಲಿ ಯಾಕೆ ರಿಯಲ್ ಎಸ್ಟೇಟ್ ಪ್ರೈಸ್ ಕೆಳಗೆ ಬರಲ್ಲ ಅಂದರೆ, ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಯಾರು ಸೆಲ್ ಮಾಡೋರೇ ಇಲ್ಲ. ಅದಕ್ಕೊಂದು ಸಪ್ರೇಟ್ ಮಾರ್ಕೆಟ್ ಇಲ್ವಲ್ಲ. ನಿಮಗೆ ಈರುಳ್ಳಿ ಸೆಲ್ ಮಾಡೋಕೆ ಒಂದು ಮಾರ್ಕೆಟ್ ಇದೆ, ಟೊಮೊಟೊ ಸೆಲ್ ಮಾಡೋಕ್ಕೆ ಒಂದು ಮಾರ್ಕೆಟ್ ಇದೆ. ಅಲ್ಲಿ ಹರಾಜಾಗುತ್ತೆ, ಬೈ ಸೆಲ್ ಆಗುತ್ತೆ, ಬೈಯರು ಸೆಲ್ಲರ್ ಇಬ್ಬರು ಇರ್ತಾರೆ. ಅದೇ ರೀತಿ ಮಟನ್ ಸೆಲ್ ಮಾಡೋಕ್ಕೆ ಬೈ ಮಾಡೋಕ್ಕೆ ಒಂದು ಮಾರ್ಕೆಟ್ ಇದೆ, ಫಿಶ್ ಸೆಲ್ ಮಾಡೋಕ್ಕೆ ಬೈ ಮಾಡೋಕ್ಕೆ ಒಂದು ಮಾರ್ಕೆಟ್ ಇದೆ. ಪ್ರತಿ ಒಂದಕ್ಕೂ ಮಾರ್ಕೆಟ್ ಇದೆ. ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ಗಳು ಬೈ ಸೆಲ್ ಆಗಕ್ಕೆ ಒಂದು ಮಾರ್ಕೆಟ್ ಇದೆ. ಗೋಲ್ಡ್ ಬೈ ಸೆಲ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ, MCX ಇದೆ, ಅದಕ್ಕೆ ಗೋಲ್ಡ್ ಪ್ರೈಸ್ ಮೇಲೆ ಕೆಳಗೆ ಹೋಗುತ್ತೆ. ಈ ರಿಯಲ್ ಎಸ್ಟೇಟ್ ಅಲ್ಲಿ ಮಾರ್ಕೆಟ್ ಎಲ್ಲಿದೆ? ಇದಕ್ಕೊಂದು ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಎಲ್ಲಿದೆ? ಈ ಪ್ರೈಸ್ ನ ಹೆಂಗ್ ಕಂಡುಹಿಡಿತಾರೆ? ಯಾರೋ ಒಬ್ಬ ಹೇಳ್ಬೇಕು ಲಾಸ್ಟ್ ಇಷ್ಟಕ್ಕೆ ಸೆಲ್ ಮಾಡಿದೀನಿ ಅಂತ, ಅದರಿಂದ ಪ್ರೈಸ್ ನ ಕಂಡುಹಿಡಿತಾರೆ. ಎಂಟೈರ್ ರಿಯಲ್ ಎಸ್ಟೇಟ್ ನ ಈ ಬ್ರೋಕರ್ಗಳೇ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಇವರೇ ಪ್ರೈಸ್ ನ ಆರ್ಟಿಫಿಷಿಯಲಿ ಮೇಲ್ ತಗೊಂಡು ಹೋಗ್ತಾರೆ. ಯಾಕಂದ್ರೆ ಇವ್ರ ಸೈಟ್ಗಳು ಸೆಲ್ ಆಗಬೇಕು, ಇವ್ರದ್ದು ಅಪಾರ್ಟ್ಮೆಂಟ್ಗಳು ಸೆಲ್ ಆಗಬೇಕಲ್ಲ, ಇವರೇ ಆರ್ಟಿಫಿಷಿಯಲಿ ಮೇಲ್ ತಗೊಂಡು ಹೋಗ್ತಾರೆ. ಬಟ್ ಅಲ್ಲಿ ರಿಯಲ್ ಪ್ರೈಸ್ ಇರೋದೇ ಇಲ್ಲ. ಯಾಕೆ ರಿಯಲ್ ಪ್ರೈಸ್ ಇರಲ್ಲ ಅಂದ್ರೆ, ನಮ್ಮ ಜನಗಳು ಹೋಗಿ ಯಾರು ಕೂಡ ಪ್ಯಾನಿಕ್ ಆಗಿ ಸೆಲ್ ಮಾಡಲ್ಲ. ಇವಾಗ ಇರಾನ್ ಇಸ್ರೇಲ್ ವಾರ್ ಆಯಿತು, ಯಾರಾದರೂ ಸೈಟ್ನ ಇಮಿಡಿಯೇಟ್ಲಿ ನಾನು ಸೈಟ್ ಸೆಲ್ ಮಾಡ್ತೀನಿ, ಇರಾನ್ ಇಸ್ರೇಲ್ ವಾರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಸೆಲ್ ಮಾಡ್ತಾರಾ?
ಯಾರೂ ಸೆಲ್ ಮಾಡಲ್ಲ. ಈಗ ಯಾರೋ ನೀವು 10 ಲಕ್ಷಕ್ಕೆ ಸೈಟ್ ತಗೊಂಡಿದ್ದೀರಾ, ನಾಳೆ ಯಾರೋ ಬಂದ್ಬಿಟ್ಟು ಸಡನ್ಲಿ 2 ತಿಂಗಳು ಬಿಟ್ಬಿಟ್ಟು 8 ಲಕ್ಷ ಕೊಡ್ತೀಯಾ ಅಂತ ಕೇಳಿದ್ರೆ ನೀವು ಕೊಡ್ತೀರಾ? ಯಾವುದೇ ಕಾರಣಕ್ಕೂ ಕೊಡಲ್ಲ. ಇಲ್ಲಿ ಫೋರ್ಸ್ಫುಲಿ ಸೆಲ್ ಮಾಡೋರೇ ಇಲ್ಲ ಅಂದಾಗ ಪ್ರೈಸ್ ಹೆಂಗೆ ಕೆಳಗೆ ಬರುತ್ತೆ? ಈ ರೀಸನಿಂದ ಪ್ರೈಸ್ ಕೆಳಗೆ ಬರ್ತಿಲ್ಲ ಅಷ್ಟೇ ಹೊರತು ಪ್ರೈಸ್ ಕೆಳಗೆ ಬರಲ್ಲ ಅಂತ ಏನಿಲ್ಲ. ಈಗ ನಾನು ಯಾವುದೋ ಒಂದು ಶೇರ್ಸ್ ಬೈ ಮಾಡಿದ್ದೀನಿ ಅಥವಾ ಗೋಲ್ಡ್ ಬೈ ಮಾಡಿದ್ದೀನಿ ಅಂದ್ಕೊಳ್ಳಿ, 100 ಗ್ರಾಮ್ ಗೋಲ್ಡ್ ಬೈ ಮಾಡಿದ್ದೀನಿ. ನಾನು ಈ 100 ಗ್ರಾಮ್ ಗೋಲ್ಡ್ನ 10 ಲಕ್ಷಕ್ಕೆ ಬೈ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ಏನಾದರೂ ಹೇಳ್ಕೊಳ್ಳಿ, ಮಾರ್ಕೆಟ್ ಡೈಲಿ ಮೇಲೋಗ್ಲಿ ಕೆಳಗೆ ಬರಲಿ ನನಗೆ ಸಂಬಂಧ ಇಲ್ಲ, ನಾನು ಕೊಡಲ್ಲ, 100 ಗ್ರಾಮ್ ಗೋಲ್ಡ್ ಕೊಡೋದೇ ಇಲ್ಲ. ನಾಳೆ ಬಂದ್ಬಿಟ್ಟು ಯಾರೋ ಒಬ್ಬ ಕೇಳ್ತಾನೆ, ಗುರು 100 ಗ್ರಾಮ್ ಗೋಲ್ಡ್ ನನಗೆ 8 ಲಕ್ಷದಂಗೆ ಕೊಡ್ತೀಯಾ ಅಂದರೆ ನಾನು ಕೊಡ್ತೀನಾ? ಇಲ್ಲ ಗುರು ಕೊಡಲ್ಲ, ನನ್ನ ಹತ್ರ 100 ಗ್ರಾಮ್ ಗೋಲ್ಡ್ ಐತೆ, ನಾನು ಹಂಗೆ ಇಟ್ಕೊತೀನಿ ಅಂತ ಹೇಳ್ತೀನಿ. ನಾಳೆ ಯಾರೋ ಒಬ್ಬ ಬಂದ್ಬಿಟ್ಟು 6 ಲಕ್ಷಕ್ಕೆ ಹೇಳ್ತಾನೆ, ನಾನು ಕೊಡ್ತೀನಾ? ನಾನು ಕೊಡಲ್ಲ. ನಾಳೆ ಇದೇ ವ್ಯಕ್ತಿಗಳು ಬಂದ್ಬಿಟ್ಟು 11 ಲಕ್ಷಕ್ಕೆ ಹೇಳ್ತಾನೆ, ಕೊಡ್ತೀಯಾ ಅಂತ. ಇಲ್ಲಿ ಮೇಲೆ ಕೆಳಗಡೆ ಹೆಂಗೆ ಹೋಗ್ತಾ ಇದೆ ಹೇಳಿ? ಯಾರೋ ಬಯ್ಯರ್ ಬಂದು ಕೇಳ್ತಿರೋ ಪ್ರೈಸ್ಗಳಿಂದ ಮೇಲೆ ಕೆಳಗೆ ಹೋಗ್ತಾ ಇದೆ. ರಿಯಲ್ ಎಸ್ಟೇಟಲ್ಲಿ ಡೈಲಿ ಈ ಥರ ಪ್ರೈಸ್ ಮೇಲೆ ಕೆಳಗೆ ಹೋಗಲ್ಲ. ಡೈಲಿ ಯಾರು ಈ ಥರ ಸೈಡ್ನ ಬೈ ಸೆಲ್ ಮಾಡಲ್ಲ. ಈ ರೀಸನ್ನಿಂದ ಅಲ್ಲಿ ನಿಮಗೆ ಪ್ರೈಸ್ ಗೊತ್ತಾಗಲ್ಲ, ಅಲ್ಲೂ ಕೂಡ ಕೆಳಗೆ ಬರುತ್ತೆ. ಈಗ ಇಮಿಡಿಯೇಟ್ಲಿ ನೀವು ವಾರ್ ಇರ್ಬೇಕಾದ್ರೆ ಹೋಗಿ ಸೆಲ್ ಮಾಡಿ, ಆಮೇಲೆ ಸಡನ್ಲಿ ನಿಮ್ದು ಯಾವುದೋ ಒಂದು ಮದುವೆ ಇದೆ ಅಂದ್ಕೊಳ್ಳಿ, ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ ಅಂದ್ಕೊಳ್ಳಿ, ಯಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅಂದ್ಕೊಳ್ಳಿ, ಒಂದು ವಾರದಲ್ಲಿ ದುಡ್ಡು ಬೇಕು, ಸೆಲ್ ಮಾಡಿ ನೋಡೋಣ. ನೀವು ಬೈ ಮಾಡೋ ಪ್ರೈಸ್ಗಿನ್ನ ಕೆಳಗೆ ಬರುತ್ತೆ. ನೀವೇನಾದರೂ 6 ತಿಂಗಳಿಂದ ಬೈ ಮಾಡಿದ್ದೀರಿ 10 ಲಕ್ಷಕ್ಕೆ, ಈಗ ಸಡನ್ನಾಗಿ ದುಡ್ಡು ಬೇಕಂತ ಸೆಲ್ ಮಾಡಿದ್ರೆ 7-8 ಲಕ್ಷಕ್ಕೆ ಕೇಳ್ತಾರೆ. ಲಾಸ್ ಅಲ್ವಾ ಅದು? ಲಾಸ್ ಅನ್ನೋದು ಎಲ್ಲ ಕಡೆ ಇರುತ್ತೆ, ಬಟ್ ಇಲ್ಲಿ ಕಾಣ್ತಾ ಇಲ್ಲ ಅಷ್ಟೇನೆ. ಯಾಕಂದರೆ ಯಾರು ಕೂಡ ಅರ್ಜೆಂಟಾಗಿ ಸೆಲ್ ಮಾಡಲ್ಲ. ಹಂಗಂತ ಮನೆಯಲ್ಲಿ ಇನ್ವೆಸ್ಟ್ ಮಾಡಲೇಬಾರ್ದಾ, ಸೈಟು ಮನೆ ತಾಣಲೇಬಾರ್ದಾ? ಆ ಥರ ನಾನು ಹೇಳ್ತಾ ಇಲ್ಲ. ಇರೋಕ್ಕೊಂದು ಮನೆ ಇರಲೇಬೇಕು. ಮನೆ ಅನ್ನೋದು ಒಂದು ಎಮೋಷನ್, ನಿಮ್ಗದು ಸೆಕ್ಯೂರಿಟಿ ಕೊಡುತ್ತೆ, ಸೇಫ್ ಫೀಲ್ ಮಾಡುತ್ತೆ, ನಿಮ್ಗೊಂಥರ ಸೇಫ್ಟಿ ಅನಿಸುತ್ತೆ. ಬಟ್ EMI ಇರೋದ್ರಿಂದ ಅದು ಫೀಲ್ ಇರುತ್ತೆ, EMI ಕಟ್ಟಬೇಕು ಅನ್ನೋ ಫೀಲು, ಬಟ್ ಒಂಥರ ಸೇಫ್ಟಿ ಅನಿಸುತ್ತೆ. ಅದಕ್ಕೇ ಹೊಸ್ದಾಗೆ ಯಾವಾಗಲೂ ಕೆಲಸಕ್ಕೆ ಸೇರ್ಕೊಂಡ ತಕ್ಷಣ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಮನೇನ ಬೈ ಮಾಡಬೇಡಿ. ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ SIP ಮಾಡಿ. SIP ನನ್ನ ಪ್ರಕಾರ ಒನ್ ಆಫ್ ದ ಗ್ರೇಟ್ ಇನ್ವೆಸ್ಟ್ಮೆಂಟು. ಯಾಕಂದರೆ ಈಗ ನೀವು ಸೇಮ್ ಮನೆ ಮತ್ತು SIP ಕ್ಯಾಲ್ಕುಲೇಟ್ ಮಾಡಿ, ನೀವು ಮನೆಯಲ್ಲಿ EMI ಕಟ್ಕೊಳ್ತಾ ಹೋಗ್ತಾ ಇದ್ದೀರಾ, SIPನಲ್ಲೂ SIP ಮಾಡ್ತಾ ಹೋಗ್ತಾ ಇದ್ದೀರಾ. 8-10 ವರ್ಷ ಬಿಟ್ಬಿಟ್ಟು ನಿಮ್ಮ ಕೆಲಸ ಹೋಯ್ತು ಅಂದ್ಕೊಳ್ಳಿ. ಕೆಲಸ ಹೋದರೆ ಮನೇನ ಸೆಲ್ ಮಾಡ್ತಾರೆ, ನಿಮ್ಮ SIPನ ಯಾರೂ ಸೆಲ್ ಮಾಡಲ್ಲ. SIPನ ಸ್ಟಾಪ್ ಮಾಡ್ತೀರಾ. 3 ವರ್ಷ ಬಿಟ್ಟು ಕೆಲಸ ಹೋಯ್ತಂದ್ರೂ SIPನ ಸ್ಟಾಪ್ ಮಾಡ್ತೀರಾ. ಇನ್ವೆಸ್ಟ್ಮೆಂಟ್ ಆಗಿ ಟ್ರೀಟ್ ಮಾಡಿದ್ರೆ ನನಗೆ SIPನೇ ಬೆಟ್ರು ಯಾವಾಗಲೂ ಕೂಡ. ಬಟ್ ಇರೋಕ್ಕೊಂದು ಮನೆ ಬೇಕು, ತಲೆ ಮೇಲೆ ಒಂದು ಸೂರು ಇರಬೇಕು ಅಂತ ಇದೆಯಲ್ಲ ನಮ್ಮದು ಮೈಂಡ್ ಸೆಟ್ಟು. ಅದಕ್ಕೆ ನಮಗೆ ಮನೆ ಇರಲೇಬೇಕು, ಮನೆ ಬೇಕೇ ಬೇಕು. ನನ್ನ ಪ್ರಕಾರ ಸ್ವಂತ ಮನೆ ಇರಲೇಬೇಕು ಎಲ್ಲರಿಗೂ. ಬಟ್ ಇನಿಷಿಯಲಿ ಹೋಗಿ ಆ ಟ್ರ್ಯಾಪಲ್ಲಿ ಸಿಗಾಕೊಂಬೇಡಿ, ಎಂಗೇಜಲ್ಲೇ ಹೋಗಿ ಆ ಟ್ರ್ಯಾಪಿಗೆ ಸಿಗಾಕೊಂಬೇಡಿ. ಸ್ವಲ್ಪ ದುಡ್ಡನ್ನ ಸೇವ್ ಮಾಡಿ, ಸ್ವಲ್ಪ ದುಡ್ಡನ್ನ ಇನ್ವೆಸ್ಟ್ ಮಾಡಿ, ಡೌನ್ ಪೇಮೆಂಟ್ ಜಾಸ್ತಿ ಕಟ್ಟಂಗೆ ಮಾಡಿ, ರಿಸ್ಕ್ನ ಜಾಸ್ತಿ ತೊಗೊಳ್ಬೇಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ತೊಗೊಳ್ಳಿ. ಸುಮ್ಮನೆ ಇನಿಷಿಯಲಿನೇ ಕೆಲಸಕ್ಕೆ ಸೇರ್ಕೊಂಡಿರ್ತೀರಾ. ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ನೀವು ಇನಿಷಿಯಲಿನೇ 22-23 ಕೆಲಸಕ್ಕೆ ಸೇರ್ಕೊಂಡಾಗ ಇನಿಷಿಯಲಿನೇ ಹೋಗಿ ಮನೆ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, 20 ವರ್ಷ ನೀವು ಲಾಕಿನ್ನು. ಆ ಕೆಲಸ ಇಷ್ಟ ಇಲ್ಲ ಅಂದರೂ ಕೂಡ ನೀವು ಮಾಡಬೇಕು, ಯಾಕಂದರೆ ಹೋಮ್ ಲೋನ್ ಕಟ್ಟಬೇಕು. ನಿಮಗೆ ಬೇರೆ ಆಪರ್ಚುನಿಟಿ ಬಂದಿರುತ್ತೆ, ಇನ್ನೊಂದು ಜಂಪ್ ಆಗೋ ಆಪರ್ಚುನಿಟಿ ಬಂದಿರುತ್ತೆ. ಬೇರೆ ಯಾರೋ ಕಂಪ್ನಿ ನಿಮಗೆ ಜಾಸ್ತಿ ಸ್ಯಾಲ್ರಿ ಕೊಡ್ತೀನಿ ಬಾ ಅಂತ ಕರೆದಿರ್ತಾರೆ, ಬಟ್ ನೀವು ಜಂಪ್ ಆಗಲ್ಲ, ಯಾಕಂದರೆ ಭಯ ಆಗ್ತಿರುತ್ತೆ. ಈಗ ಜಂಪ್ ಆಗೋ ಟೈಮಲ್ಲಿ ಇವನು ಈಗ ಕೆಲಸ ಬಿಟ್ಟಿರ್ತೀರಾ, ಅಲ್ಲಿ ಒಂದು ಕೆಲಸ ಕರ್ಕೊಂತೀನಿ ಅಂತ ಹೇಳಿರ್ತಾನೆ, ನಾವು ಅಲ್ಲಿ ಉಲ್ಟಾ ಹೊಡೆದ್ಬಿಟ್ರೆ ನಾಳೆ ಏನಾದರೂ ಆ ಕೆಲಸ ಇಷ್ಟ ಆಗಲಿದ್ರೆ EMI ಯಾರು ಕಟ್ತಾರೆ? ಇದರಿಂದ ಏನು ಮಾಡ್ತೀರಾ ನೀವು? ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊತೀರಾ. ಇನಿಷಿಯಲ್ ಸ್ಟೇಜಲ್ಲಿ ಹೋಗಿ ದಯವಿಟ್ಟು ಈ ಕಮಿಟ್ಮೆಂಟಲ್ಲಿ ಸಿಗಾಕೊಂಬೇಡಿ. ಮತ್ತೆ ಇವಾಗ ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿ ಲೋನ್ ತಗೊಂಡಿದ್ದೀರಾ, ಮನೆಯಲ್ಲಿ ಇದ್ದೀರಾ ಅಂದರೆ ಪ್ಯಾನಿಕ್ ಆಗಬೇಡಿ, ಎದುರ್ಕೊಂಬೇಡಿ. ಏನು ಮ್ಯಾಟ್ರ್ ಅಲ್ಲ, ಯಾವುದೋ ಒಂದು ಇನ್ಸಿಡೆಂಟ್ ಆಗಿರೋದು ಅಷ್ಟೇ, ಪ್ಯಾನಿಕ್ ಆಗಬೇಡಿ. ಬಟ್ ಏನು ಮಾಡಿ, ಸೇಫ್ಟಿ ನೋಡ್ಕೊಳ್ಳಿ. ಸೇಫ್ಟಿ ಏನಂದರೆ ನೀವು ಮಿನಿಮಮ್ ಅಂದ್ರೂ 6 ಮಂತ್ 6 ತಿಂಗಳದು ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಡಬೇಕು. ನಾನು ಮುಂಚಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ಒಂದೇ ವಿಡಿಯೋಯಿಂದನೂ ಹೇಳ್ತಾ ಇದ್ದೀನಿ, ಎಮರ್ಜೆನ್ಸಿ ಫಂಡ್ ಪ್ರತಿಯೊಬ್ಬರು ಮೇಂಟೈನ್ ಮಾಡಿರಬೇಕು. ಯಾಕಂದರೆ ಎಮರ್ಜೆನ್ಸಿ ಫಂಡ್ ಅಂತ ಹೇಳೋ ಹೆಸರಲ್ಲೇ ಇದೆಯಲ್ಲ, ಇದು ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ. ಈ ಥರ ಏನಾದರೂ ಜಾಬ್ ಹೋದರೆ, ಈ ಥರ ಏನೋ ಸಡನ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಬಂದರೆ ಅದು ಯೂಸ್ ಆಗುತ್ತೆ. ನಾವು ಎಮರ್ಜೆನ್ಸಿ ಫಂಡನ್ನು ಇಟ್ಕೊತೀವಿ. ಆ್ಯಕ್ಚುಲಿ ಏನಕ್ಕೆ ಇಟ್ಕೊತೀವಿ ಅಂದರೆ ಬೇರೆ ಏನಕ್ಕಾದ್ರೂ ತೆಗೆದುಬಿಡ್ತೀವಿ, ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಂಡ್ಬಿಡ್ತೀವಿ. ಅಂತ ದುಡ್ಡೆಲ್ಲರೂ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಬಾರ್ದು. ಅದು ಯಾವಾಗಲೂ FDನಲ್ಲಿ ಇರಬೇಕು, ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು. ಆ ಬ್ಯಾಂಕ್ ಅಕೌಂಟಲ್ಲಿ ಯಾವುದೇ ರೀತಿ ATM ಕಾರ್ಡ್ಗಳು ಇರಬಾರ್ದು, ಚೆಕ್ ಇರಬಾರ್ದು. ವಿಡ್ರಾ ಮಾಡೋಕ್ಕೆ ಕಷ್ಟ ಆಗಬೇಕು. ವಿಡ್ರಾ ಮಾಡೋಕ್ಕೆ ಯಾವಾಗ ಕಷ್ಟ ಆಗುತ್ತೆ ಆವಾಗಲೇ ಆ ದುಡ್ಡು ಉಳಿಯುತ್ತೆ. ವಿಡ್ರಾ ಮಾಡೋಕ್ಕೆ ಯಾವಾಗ ಈಸಿ ಆಗುತ್ತೆ ಆ ದುಡ್ಡು ಯಾವತ್ತೂ ಉಳಿಯಲ್ಲ. ಅಂತ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿ. ಎಕ್ಸಾಂಪಲ್, ನಿಮಗೆ 50,000 ಸಂಬಳ ಬರ್ತಿದೆ ಅಂದ್ಕೊಳ್ಳಿ. ನೀವೇನು ಮಾಡಬೇಕಂದ್ರೆ ಮಿನಿಮಮ್ಮು 6 ಲಕ್ಷನ ನೀವು ಒಂದು ಬ್ಯಾಂಕ್ ಅಕೌಂಟಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು. ಅಂತ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಡಿ ಬ್ರೋ. ಅಂತ ದುಡ್ಡನ್ನ ನೀವು ಇನ್ವೆಸ್ಟ್ ಮಾಡಿ ಅದು ಗ್ರೋ ಆಗಲಿಲ್ಲದ್ರೂ ಪರವಾಗಿಲ್ಲ, ಬಿಕಾಸ್ ಇದು ನಿಮಗೆ ಸೇಫ್ಟಿ ನೆಟ್ ಆಗಿರುತ್ತೆ. ಇವನ್ ನಿಮ್ಮ ಹತ್ರ ಹೋಮ್ ಲೋನ್ ಇರಲಿ ಇಲ್ದಲೇ ಇರಲಿ, ನೀವು ಈ ಪ್ಲ್ಯಾನ್ ಮಾಡಲೇಬೇಕು. ಮಿನಿಮಮ್ 6 ಮಂತ್ 6 ಲಕ್ಷ ಇಲ್ಲ ಅಂದ್ಕೊಳ್ಳಿ, ಜಸ್ಟ್ 6 ಮಂತಿಂದಾದರೂ 3 ಲಕ್ಷನಾದ್ರೂ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. 12 ಮಂತ್ಸ್ ಇರಬೇಕು ಅಂತ ಹೇಳ್ತಾರೆ. 12 ಮಂತ್ಸೂ ಒಳ್ಳೇದೇನೆ, ಬಟ್ ಬೇಡ, ಎಲ್ಲರ ಹತ್ರ ಅಷ್ಟೊಂದು ಕೆಪಬಿಲಿಟಿ ಇರಲ್ಲ. ಬಿಕಾಸ್ ದುಡ್ಡನ್ನ ಗ್ರೋ ಮಾಡ್ಬೇಕಂತನೂ ಇರುತ್ತೆ ಅವ್ರಿಗೆ. ಅದಕ್ಕೆ 6 ಮಂತ್ ಇಟ್ಕೊಳ್ಳಿ. 6 ಮಂತ್ ಸೇವ್ ಮಾಡಿ ಇಟ್ಕೊಳ್ಳಿ. ಆ ದುಡ್ಡನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು. ಎಂಥ ಪರಿಸ್ಥಿತಿ ಬಂದರೂ ಟಚ್ ಮಾಡಬಾರ್ದು. ಅಂಟಿಲ್ ಅನ್ಲೆಸ್ ಕುತ್ತಿಗೆಗೆ ಬಂದಾಗ ಮಾತ್ರ ಟಚ್ ಮಾಡಬೇಕು. ಎಮರ್ಜೆನ್ಸಿ ಅಂದರೆ ನನ್ನ ಮಗಳು ಸ್ಕೂಲ್ ಫೀಸ್ ಕಟ್ಟಬೇಕು, ಇದು ಎಮರ್ಜೆನ್ಸಿ. ಇದೆಲ್ಲ ಅಲ್ಲ ಎಮರ್ಜೆನ್ಸಿ. ಕುತ್ತಿಗೆಗೆ ಬರುತ್ತಲ್ಲ ಅದು ಎಮರ್ಜೆನ್ಸಿ. ಅಂಥ ಟೈಮಲ್ಲಿ ಮಾತ್ರ ಆ ದುಡ್ಡನ್ನ ವಿಡ್ರಾ ಮಾಡಬೇಕು. ಮತ್ತೆ ನೀವೇನಾದರೂ ಸ್ಯಾಲ್ರಿಡ್ ಆಗಿ ಹೋಗಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಮಾಡ್ತಿರೋ ದೊಡ್ಡ ಕೆಲಸ ಏನಂದರೆ ನಿಮ್ಮನ್ನ ವೈಟ್ನ ಬ್ಲ್ಯಾಕ್ ಮಾಡ್ಕೊತಿದ್ದೀರಾ.
ವೈಟ್ ಮನಿ ಇರುತ್ತಲ್ಲ ಅದನ್ನು ಬ್ಲ್ಯಾಕ್ ಮಾಡ್ಕೊತೀರಾ. ಫ್ಲಾಟ್ ಬೈ ಮಾಡಿದ್ರೆ ಪರವಾಗಿಲ್ಲ, ಅಪಾರ್ಟ್ಮೆಂಟ್ ಬೈ ಮಾಡಿದ್ರೆ ಪೂರ್ತಿ ವೈಟ್ ಆಗೇ ಹೋಗುತ್ತೆ. ನೀವೇನಾದರೂ ಸೈಟ್ ಬೈ ಮಾಡಿ ಅಥವಾ ಎಕ್ಸಿಸ್ಟಿಂಗ್ ಮನೆ ಬೈ ಮಾಡಿದ್ರೆ ಅಲ್ಲಿ ವೈಟ್ ಹೋಗೋದೇ ಇಲ್ಲ. ಬಿಕಾಸ್ ಓನರ್ ನಿಮ್ಮ ಹತ್ರ ಕ್ಯಾಶ್ ಇಸ್ಕೊಂತಾನೆ, ರಿಜಿಸ್ಟ್ರೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ. ಕ್ಯಾಶ್ ಇಸ್ಕೊಂಡು ಅರ್ಧ ನೀವು ವೈಟ್ ಕೊಡಬೇಕಾಗುತ್ತೆ. ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡು, ಟ್ಯಾಕ್ಸ್ ಕಟ್ಟಿರೋ ದುಡ್ಡು ಬ್ಲ್ಯಾಕಲ್ಲೇ ಕೊಡ್ತೀರಾ, ನಾಳೆ ಒಂದು ದಿವಸ ಸಫರ್ ಮಾಡ್ತೀರಾ. ಇಂಡಿಯಾದಲ್ಲಿ ಇನ್ನೂ ಜನಗಳಿಗೆ ಗೊತ್ತಿಲ್ಲ ಬ್ಲ್ಯಾಕ್ ಮನಿ ಅಂದ್ರೆ ಏನು, ವೈಟ್ ಮನಿ ಅಂದ್ರೆ ಏನು ಅಂತ. ಒಂದು 5-10 ವರ್ಷ ಹೋಗ್ಲಿ, ಅವಾಗ ಗೊತ್ತಾಗುತ್ತೆ ವೈಟ್ ಮನಿದು ಬೆಲೆ ಏನು ಅಂತ. ನಿಮ್ಮ ಹತ್ರ ಕೋಟಿ ಇದ್ರೂ ಪ್ರಯೋಜನ ಇಲ್ಲ. 1 ಕೋಟಿ ರೂಪಾಯಿ ಇದೆ ಅನ್ಕೊಳ್ಳಿ, ಫುಲ್ ಕ್ಯಾಶಲ್ಲಿ ಇದೆ ಅನ್ಕೊಳ್ಳಿ, ನಿಮ್ಮ ಬೆಡ್ ಕೆಳಗೆ ಇಟ್ಕೊಂಡು ಮಲ್ಕೊತೀರಾ, ಅದನ್ನು ದಿಮ್ ಕೆಳಗೆ ಇಟ್ಕೊತೀರಾ, ನೆಮ್ಮದಿಯಾಗಿ ಮಲ್ಕೊಳಕ್ಕಾಗುತ್ತಾ? ಈಗ ಸೈಡ್ ಸೆಲ್ ಮಾಡ್ತೀರಾ, ಅವ್ನು ಬ್ಲ್ಯಾಕಲ್ಲಿ ಕೊಡ್ತಾನೆ, ಅದನ್ನು ನೀವು ಮಾರ್ಕೆಟ್ಗೂ ತರೋಕ್ಕಾಗಲ್ಲ. ಅರ್ಧ ವೈಟು ಅರ್ಧ ಬ್ಲ್ಯಾಕು. ವೈಟ್ನ ನೀವು ಮಾರ್ಕೆಟ್ ತರ್ಬೋದು, ಬ್ಲ್ಯಾಕ್ನ ತರೋಕ್ಕಾಗಲ್ಲ. ಆ ದುಡ್ಡನ್ನ ಏನು ಮಾಡ್ತೀರಾ? ಇನ್ನೊಂದು ಸೈಟ್ ಬೈ ಮಾಡ್ತೀರಾ. ಇನ್ನೊಂದು ಸೈಟ್ ಸೆಲ್ ಮಾಡಂಗಿದ್ರೆ ಈ ಸೈಟ್ನ ಯಾಕೆ ಬೈ ಮಾಡಿದ್ರಿ? ಹೊರಗಡೆ ಬ್ಲ್ಯಾಕ್ ಅಷ್ಟೊಂದು ನಡೆಯೋದೇ ಇಲ್ಲ. ಇವತ್ತೇನಾದರೂ ನೀವು ಕಾರ್ ಬೈ ಮಾಡ್ತೀರಾ ಅಂದರೆ 2 ಲಕ್ಷದ ಮೇಲೆ ಕ್ಯಾಶ್ ಇಸ್ಕೊಳಲ್ಲ. 2 ಲಕ್ಷಕ್ಕಿಂತ ಮೇಲೆ ನೀವು ಪೇ ಮಾಡ್ತಿದ್ದೀರಾ ಅಂದರೆ ಅದು ವೈಟಲ್ಲೇ ಪೇ ಮಾಡಬೇಕು, ಚೆಕ್ಕಲ್ಲಿ ಕೊಡಬೇಕು, RTGS ಮಾಡಬೇಕು. ನೀವೇನಾದರೂ ಹಾಸ್ಪಿಟಲ್ ಬಿಲ್ ಕಟ್ತಿದ್ದೀರಾ ಅಂದರೆ 2 ಲಕ್ಷದ ಮೇಲೆ ಅವ್ರು ಕ್ಯಾಶಲ್ಲಿ ಇಸ್ಕೊಳಲ್ಲ. ಕ್ಯಾಶ್ ಇದ್ದರೆ ಅದು ಪ್ರಯೋಜನನೇ ಇಲ್ಲ. ಹೋಗ್ತಾ ಇನ್ನೂ ಸ್ಟ್ರಿಕ್ಟ್ ರೂಲ್ಸ್ಗಳು ಬರ್ತವೆ, ಹೋಗ್ತಾ ಇನ್ನೂ ಜಾಸ್ತಿ ಸ್ಟ್ರಿಕ್ಟ್ ಆಗುತ್ತೆ. ಈಗ 2000 ನೋಟ್ ಬ್ಯಾನ್ ಆಗಿದೆಯಾ, ಮುಂದೆ ಹೋಗ್ತಾ 500 ರೂಪಾಯಿ ನೋಟ್ ಬ್ಯಾನ್ ಆದರೆ ನ್ಯೂಸ್ ಇದೆ, ರೂಮರ್ಸ್ ಇದೆ 500 ರೂಪಾಯಿ ನೋಟ್ ಬ್ಯಾನ್ ಆಗ್ಬೋದಂತ. 500 ರೂಪಾಯಿ ನೋಟ್ ಬ್ಯಾನ್ ಆಗಿಬಿಟ್ರೆ ಎಲ್ಲಿರುತ್ತೆ? ಈಗ ರಿಯಲ್ ಎಸ್ಟೇಟ್ ಪ್ರೈಸ್ ನಿಂತಿರೋದೇ ಬ್ಲ್ಯಾಕ್ ಮನಿಯಿಂದ ಅಲ್ವಾ? ಊರುಗಳಲ್ಲಿ ಜಮೀನು ಸೆಲ್ ಆಗುತ್ತೆ. ಈ ಜಮೀನು ಯಾರು ಬೈ ಮಾಡ್ತಾರೆ ಹೇಳಿ? ಹೋಗಿ ಬೆಂಗಳೂರಾಗಿರೋ ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನೇ ಹೋಗ್ಬಿಟ್ಟು ಜಮೀನ ಬೈ ಮಾಡೋದು. ಅಕ್ಕಪಕ್ಕದಲ್ಲಿರೋ ಜಮೀನವ್ರು ಬೈ ಮಾಡ್ತಾರೆ. ಇವ್ರು ಹೋಗಿ ಬ್ಲ್ಯಾಕ್ನ ಅಲ್ಲೋಗಿ ಸ್ಟೋರ್ ಮಾಡ್ತಾರೆ. ಜಮೀನು, ಸೈಟು ಇದೆಲ್ಲ ಬ್ಲ್ಯಾಕ್ ಮನಿ ಸ್ಟೋರ್ ಮಾಡೋಕ್ಕಿರೋ ಒಂದು ಇನ್ಸ್ಟ್ರೂಮೆಂಟ್. ಬಟ್ ನಾವು ಕಷ್ಟಪಟ್ಟು ದುಡ್ದು ಸ್ಯಾಲ್ರಿಡಾಗಿ ಟ್ಯಾಕ್ಸ್ ಕಟ್ಟಿ ಅಂಥ ದುಡ್ಡನ್ನ ಯಾಕೆ ನೀವು ಹೋಗಿ ಅಂಥದ್ರಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತೀರಾ? ಇರೋಕ್ಕೊಂದು ಮನೆ ಇರಬೇಕು, ಫೈನ್ ಇರಲಿ. ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋಂಗಿದ್ರೆ ಬೇರೆ ಆಪ್ಷನ್ನು ಇದ್ದಾವೆ. ನಿಮಗಿಲ್ಲಿ ವಾಲಟಾಲಿಟಿ ಅನ್ಸುತ್ತೆ, ಸ್ಟಾಕ್ ಮಾರ್ಕೆಟ್ 2 ವರ್ಷದಿಂದ ರಿಟರ್ನ್ ಕೊಟ್ಟಿಲ್ಲ ಅಂತ. ನೀವು ಯಾವುದೋ ಸೈಟ್ ಬೈ ಮಾಡಿರ್ತೀರಾ, ಅದು 2 ವರ್ಷದಿಂದ ಮೇಲೆ ಹೋಗಿರಲ್ಲ, ಅದು ನಿಮಗೆ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ನೀವು ಡೈಲಿ ಹೋಗೋಗಿ ಕೇಳಲ್ಲ ಪಕ್ಕದ ಮನೆಯವ್ರನ್ನ, ಇವತ್ತೇನಾಯ್ತು ಪ್ರೈಸು ಅಂತ ಹೋಗಿ ಕೇಳಲ್ಲ. ಇಲ್ಲಾದರೆ ಡೈಲಿ ನೋಡ್ತಿರ್ತೀರಾ, ಇದು ನಿಮಗೆ ತಲೆ ಕೆಡುತ್ತೆ. ಅಲ್ಲಾದರೆ ತಲೆ ಕೆಡಲ್ಲ. ನಾನು ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇದು ಒಂದು ಆಪ್ಷನ್ ಇದೆ. ನೀವು ಬೇರೆ ಕಂಟ್ರಿಗಳು ನೋಡಿ, ಡೆವಲಪ್ಡ್ ಕಂಟ್ರಿಗಳು ಲೈಕ್ USA ಇರ್ಬೋದು, ಯಾವುದೇ ಡೆವಲಪ್ಡ್ ಕಂಟ್ರಿಗಳು ನೋಡಿ, ಅಲ್ಲಿ 70% ಜನ ಅವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾರೆ. ಉಳಿದರೆಲ್ಲ ರಿಯಲ್ ಎಸ್ಟೇಟಲ್ಲಿ ಹಾಕ್ತಾರಾ? ಇಲ್ಲ, ಬಾಂಡಲ್ಲಿ ಹಾಕ್ತಾರೆ, FDನಲ್ಲಿ ಇಡ್ತಾರೆ. ರಿಯಲ್ ಎಸ್ಟೇಟು ಒಂದು ಇನ್ವೆಸ್ಟ್ಮೆಂಟೇ. ಬಟ್ ಇಲ್ಲಿ ವೈಟ್ ಇಲ್ದಿದ್ದ ಕಾರಣ, ನಮ್ಮ ಇಂಡಿಯಾದಲ್ಲಿ ವೈಟ್ ಇಲ್ದಿದ್ದ ಕಾರಣ ಅಷ್ಟು ಕಂಫರ್ಟಬಲ್ ಅಲ್ಲ ಸ್ಯಾಲ್ರಿಡ್ಗಳಿಗೆ. ಮತ್ತು ನೀವು ಲೋನ್ ಹೋಗೋದ್ರಿಂದ ಒಂದು 6 ಮಂತು ಎಮರ್ಜೆನ್ಸಿ ಫಂಡ್ ಇಟ್ಕೊಂಡೇ ಲೋನ್ ಹೋಗಿ, ಇಲ್ಲಾಂದ್ರೆ ಹೋಗಲೇಬೇಡಿ. ಎಲ್ಲಿವರೆಗೂ ನಿಮ್ಮ ಕೈಲಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋಕ್ಕಾಗಲ್ಲ ಅಲ್ಲಿವರೆಗೂ ಲೋನ್ ಹೋಗಬೇಡಿ. ಮತ್ತು ಇದ್ರ ಬಗ್ಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ, ಇದು ನನ್ನ ಅನಿಸಿಕೆ ಆಯಿತು, ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. Q&Aನಲ್ಲಿ ಈ ಕ್ವಶನ್ ತಗೊಂಡು ಆನ್ಸರ್ ಮಾಡೋಣ. ಮತ್ತು ನಿಮಗೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.